ಬೆಳಗ್ಗೆ ಎದ್ದು ಪೇಪರ್ ನೋಡಿದಾಗ ನಾವು ಹುಬ್ಬಳ್ಳಿ ಕಡೆಯವ್ರಿಗೆ ಮೊದಲಿಗೆ ಗಾದೆ ಮಾತುಗಳು ನೆನಪಾಗ್ತವೆ. ಒಂದು ಸುದ್ದಿ ಓದಿದೆ ನಾನು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಬಹುತೇಕ ನಾವು ಹೋಗಿರೋ ಶಾಲೆಗಳಲ್ಲೆಲ್ಲ ನೋಡ್ತೀವಿ, ನಾವು ಅದನ್ನು ಬರೆದಿರೋದು. ಅದನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಬದಲಾಯಿಸಲಾಗಿದೆ ಅಂತ ಸುದ್ದಿ ಓದಿದಾಗ ಎರಡು ಗಾದೆ ಮಾತು ನೆನಪಾದವು ನನಗೆ. ಒಂದು, ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ಈ ಬದಲಾವಣೆ ಆಗಿದೆ. ಬದಲಾವಣೆಗೆ ಕಾರಣೀಭೂತರಾಗಿರುವಂಥವ್ರು ಯಾರು ಅಂದರೆ ಆ ಇಲಾಖೆಯ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನ್, IAS ಅಧಿಕಾರಿ. ಅವರು ಕೊಟ್ಟಿರುವಂಥ ಮೌಖಿಕ ಆದೇಶ ವಾಟ್ಸಪ್ ಗ್ರೂಪ್ನಲ್ಲಿ ಡಿಸ್ಕಸ್ ಆಗಿ ವಾಟ್ಸಪ್ ಗ್ರೂಪ್ನಲ್ಲಿ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ನಾಳೆ ಎಲ್ಲ ಚೇಂಜ್ ಆಗಬೇಕಂತ ಹೊರಡಿಸ್ಬಿಟ್ಟಿದ್ದಾರೆ. ಎರಡು ಗಾದೆ ಮಾತು. ಒಂದು, ಕೀಲ ಕಿತ್ತು ಬಾಲ ಸಿಗಿಸ್ಕೊಂಡ್ರಂತೆ. ಈ ಕಟ್ಟಿಗೆ ಒಡೆಯೋರು ಕಟ್ಟಿಗೆನ ಮರದ ಕಾಂಡವನ್ನು ಕತ್ತರಿಸಿದಾಗ ಮಧ್ಯಾಹ್ನ ಊಟಕ್ಕೆ ಹೋಗಿ ಮಧ್ಯದಲ್ಲಿ ಇದೆರಡು ಒಂದಕ್ಕೊಂದು ಸೇರಿಸಬಾರ್ದು ಅಂತ ಬೆಣೆ ಅಂತ ಹಾಕ್ತಾರೆ, ಕೀಲ ಅಂತ ಒಂದು ಹಾಕ್ತಾರೆ. ಒಂದು ಮಂಗ ಮಾಡೋಕ್ಕೆ ಕೆಲಸ ಇಲ್ಲದೆ ಕಿತ್ತಂತದ್ದು ಅಲ್ಲಾಡಿಸಿ ಕಿತ್ತಂತೆ. ಕತ್ತರಿಸಿದ್ದ ಮರದ ಎರಡು ತುಂಡುಗಳ ಮಧ್ಯದಲ್ಲಿ ತನ್ನ ಬಾಲ ಇತ್ತು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಬೆಣೆ ತೆಗೆದ ತಕ್ಷಣ ಕೀಲ ಕಿತ್ತು ಬಾಲ ಸಿಗಿಸ್ಕೊಂಡ್ರಂತೆ. ಇನ್ನೊಂದು, ಕೆಲಸ ಇಲ್ಲದ ಕಾರ್ಪೆಂಟ್ರು ಮಗನ ಮೂರ್ತಿ ಕೆತ್ತಿದ್ನಂತೆ. ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಹಾಗೆ ಈ ಮಣಿವಣ್ಣನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಈ ವಾಕ್ಯ ಎಷ್ಟು ವರ್ಷದಿಂದ ಇತ್ತು. ಅದರಲ್ಲಿ ಕೊಸರು ಇದರಲ್ಲೂ ಕೊಸರು ಕಾಣಬಹುದು ಅಂತ ತೋರಿಸ್ಕೊಟ್ಟ ಪುಣ್ಯಾತ್ಮ. ವಾಟ್ಸಪ್ ಗ್ರೂಪ್ನಲ್ಲಿ ಸ್ಕ್ರೀನ್ಶಾಟ್ಗಳ ವೈರಲ್ ಆಗಿದ್ದಾವೆ, ಇವತ್ತು ಚರ್ಚೆ ಆಗುತ್ತೆ. ಒಬ್ಬ ಯಾರೋ ಪುಣ್ಯಾತ್ಮರು ಆ ಗ್ರೂಪ್ನಲ್ಲಿರುವಂಥವರು ಸ್ಲೇವರಿ ಫ್ರೇಸ್ ಅಂತ ಕರೀತಾರೆ ಅದನ್ನು. ಸ್ಲೇವರಿ ಫ್ರೇಸ್ ಇಷ್ಟೊತ್ತು ತನಕ ನಾನು ಹೇಳಿದ ಲೈಟರ್ ವೇನಲ್ಲಿ ಇರಬಹುದು. ಸ್ಲೇವರಿ ಫ್ರೇಸ್ ಅನ್ನುವ ಚರ್ಚೆ ಆಗುತ್ತಲ್ಲ, ಕೈ ಮುಗಿದು ಒಳಗಬಾ ಅನ್ನೋದಕ್ಕೆ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಮಕ್ಕಳ ಭವಿಷ್ಯ ಎಂಥೆಂಥವ್ರ ಕೈಯಲ್ಲಿದೆ ಅಂತ. ಕೈ ಮುಗಿಯೋದು ಸ್ಲೇವರಿಯ ಸಂಕೇತ. ಕೈ ಮುಗಿಯೋದು ಸ್ಲೇವರಿಯ ಸಂಕೇತ. ಸ್ಲೇವರಿ ಫ್ರೇಸ್ ಮನೇಲಿ ಹೇಳ್ಕೊಟ್ರಪ್ಪ ನಮಗೆ. ದೊಡ್ಡವ್ರ ಕೈ ಮುಗಿಬೇಕು, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಬೇಕು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರು. ಸ್ಲೇವರಿ ಅದು. ಈಗ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದವ್ರು ದಡ್ರು. ಅವರು ಗುಲಾಮಿತನವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಗುಲಾಮನಾಗಬೇಡ. ಎಂಥೆಂಥವ್ರ ಕೈಯಲ್ಲಿ ನಮ್ಮ ಮಕ್ಕಳ ಎಜುಕೇಷನ್ ಇದೆ ನೋಡ್ರಿ. ರಿಪೋರ್ಟ್ ಪೆಂಡಿಂಗ್ ಚೇಂಜಿಂಗ್ ಸ್ಲೇವರಿ ಫ್ರೇಸಸ್ ಇನ್ KREIC ಸ್ಕೂಲ್ಸ್. ನೋಡಿ ಅಲ್ಲಿ ಉದ್ಧಾರ ಇದು. ಆದೇಶ ಕೊಡ್ತಾರೆ. ಕೆಲವು ಶಾಲೆಗಳವರು ಮಹಾಪ್ರಸಾದ ಅಂತ ಸ್ವೀಕರಿಸಿ ಅದನ್ನು ಚೇಂಜ್ ಮಾಡ್ತಾರೆ. ಇನ್ನು ಕೆಲವು ಶಾಲೆಗಳವ್ರಿಗೆ ಎಲ್ಲಿದೆ ಅಫಿಷಿಯಲ್ ಗೌರ್ಮೆಂಟ್ ಅನೌನ್ಸ್ಮೆಂಟು ಅಂತ ಕೇಳ್ತಾರೆ. 833 ಶಾಲೆಗಳ ಮೇಲೆ ನೋಡಿ ಅಲ್ಲಿ ಮಣಿವಣ್ಣನ್ IAS ಅಂತಿದೆ. ಇನ್ನು ಪ್ರಶ್ನೆ ಮಾಡಲಿ, ಹೇಳಿ ಇದನ್ನು ನಾವು ಮಾಡಿದ್ದಲ್ಲ ಅಂತ ನೋಡೋಣ. ಒಂದಷ್ಟು ಫೋಟೋಗಳನ್ನು ತೋರಿಸಿ, ಶಾಲೆಗಳ ಬದಲಾಗಿರುವ ಬರಹಗಳು ಹೆಂಗಿದ್ದಾವೆ ಅಂತ ಫೋಟೋಗಳನ್ನು ತೋರಿಸಿ. ಇಲ್ಲಿ ಬದಲಾಯಿಸಿ ಬರೆದ್ರು. ಇಲ್ಲಿ ಮುಂಚೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಿತ್ತು. ಕೈ ಮುಗಿಯೋದು ಸ್ಲೇವರಿ, ಗುಲಾಮಿತನ. ಧೈರ್ಯವಾಗಿ ಪ್ರಶ್ನಿಸಿ. ಮಜಾ ನೋಡಿ. ಈ ನಿರ್ಧಾರವನ್ನು IAS ಅಧಿಕಾರಿ ಮಣಿವಣ್ಣನ್ ತಗೊಂಡಾಗ ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಬದಲಿಸಬೇಕು? ಆವಾಗ ಅದೇ ವಾಟ್ಸಪ್ ಗ್ರೂಪ್ನಲ್ಲಿ ಇದೇ ಮಣಿವಣ್ಣನ್ ಒಂದು ಆಡಿಯೋ ಫೈಲ್ ಬಿಡ್ತಾರೆ. ಆಡಿಯೋ ಫೈಲು ಮಜಾ ಇದೆ, ಕೇಳಿಸ್ಕೊಳ್ಳಿ. I don't have time and don't write nonsense actually.
ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ನಾಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ. ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್. ಆ್ಯಕ್ಚುಲಿ ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ನಾಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ. ಥ್ಯಾಂಕ್ ಯು. ಅರ್ಥ ಆಯ್ತಾ ನಿಮಗಿದೇನು ಅಂತ? ಮಣಿವಣ್ಣನ ಆದೇಶ ಕೊಡ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ, ಕೈ ಮುಗಿದು ಒಳಗೆ ಬಾ ತೆಗೆದು ಧೈರ್ಯವಾಗಿ ಪ್ರಶ್ನಿಸುವಂತ ಬದಲಾಯಿಸಬೇಕು ಅಂತ. ಆ ನಿರ್ಧಾರನ ಕೆಲವರು ಪ್ರಶ್ನೆ ಮಾಡಿದ್ರು, ಯಾವ ಪುರುಷಾರ್ಥಕ್ಕಾಗಿ ಅಂದರು. ಸೆಟ್ಟು ಬಂದುಬಿಡ್ತು ಇವ್ರಿಗೆ, ಸೆಟ್ಟು ಬಂದುಬಿಡ್ತು. ನನ್ನನ್ನೇ ಪ್ರಶ್ನೆ ಮಾಡ್ತೀರಾ ನೀವು? ವಾಟ್ ನಾನ್ಸೆನ್ಸ್! ನಾನು ಆದೇಶ ಕೊಟ್ಟಿದ್ದೀನಿ ಅಂದರೆ ಕೊಟ್ಟಿದ್ದೀನಿ. ಧೈರ್ಯವಾಗಿ ಪ್ರಶ್ನಿಸುವಂಥ ಮಕ್ಕಳಿಗೆ ಹೇಳಬೇಕು, ನೀವು ಪ್ರಶ್ನೆ ಮಾಡೋಂಗಿಲ್ಲ ಅಂತಾರೆ. ಕಡಲೆ ಗಿಡಕ್ಕೆ ನೇಣಾಕೋಬೇಕಿಂತವ್ರಲ್ಲ ಹೋಗಿ ಹಾಳು ಬಾವಿ ನೋಡ್ಕೋಬೇಕು. ಮಕ್ಕಳಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀರಿ. ನಿಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವರು ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ನಿಮಗೆ. ನಿಮ್ಮದು ಒಂದು ಜೀವನ ಏನ್ರಿ, ನಿಮ್ಮದು ಒಂದು ಭಾಳ ಇದು. ಈ ಪುರುಷಾರ್ಥಕ್ಕೆ IAS ಮಾಡ್ಬೇಕಾ? IAS ಮಾಡ್ಬೇಕಾ? IAS ಮಾಡಿದ ನಂತರ ಹಿಂಗಿರ್ತಾರ? ಐ ಆಮ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್. ಮಕ್ಕಳಲ್ಲಿ ಪ್ರಶ್ನಿಸುವುದನ್ನು, ಧೈರ್ಯವಾಗಿ ಪ್ರಶ್ನಿಸುವುದನ್ನು ಪ್ರಮೋಟ್ ಮಾಡೋಕ್ಕೆ ಹೊರಟಂಥವರು ಫಸ್ಟು ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪೇಷನ್ಸ್ ಇಟ್ಕೊಳ್ಳಿ. ಫಸ್ಟ್ ಇಟ್ಕೊಳ್ಳಿ ಅದನ್ನ ಆಮೇಲೆ ಮಕ್ಕಳಿಗೆ ಕಳಿಸಿರಂತೆ. ಡಿಪಾರ್ಟ್ಮೆಂಟ್ನವ್ರು ಪ್ರಶ್ನೆ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಯಾವ ಪುರುಷಾರ್ಥಕ್ಕೆ ಈ ಬದಲಾವಣೆ ಅಂತ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಈ IAS ಅಂದರೆ ಏನೋ ಅನ್ಕೊಂಡಿದ್ದೀರಿ? ನಾನು ತುಂಬ ಪ್ರಜ್ಞಾವಂತರು ಇರ್ತಾರೆ, ತುಂಬ ತಿಳುವಳಿಕೆ ಹೊಂದದವ್ರು ಇರ್ತಾರೆ. ಬೇರೆ IASಗಳ ಮರ್ಯಾದೆ ಹೋಗ್ತಿದೆ ಅಂತ ಅನ್ಕೋಬೇಡಿ ದಯವಿಟ್ಟು. ಕೆಲವರು ಬಂದುಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ದೊಡ್ಡ ಚರ್ಚೆ ಇದು, ದೊಡ್ಡ ಚರ್ಚೆ. ಮಣಿವಣ್ಣನ್ ಹೇಳ್ತಾರೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರು ಉತ್ತರ ಕೊಡ್ತಾ ಇದೆ, ಯಾಕಂದರೆ ಸೆಷನ್ ನಡೀತಾ ಇದೆ, ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನಾನು ಮಾತನಾಡಿ ಬಿಟ್ಟರೆ ಹಕ್ಕುಚ್ಯುತಿ ಆಗುತ್ತದೆ. ವಾಟ್ಸಪ್ನಲ್ಲಿ ಚಾಟ್ ಮಾಡೋಕ್ಕೆ ಆಡಿಯೋ ಲಿಂಕ್ ಕಳ್ಸೋಕೆ ಓಕೆ, ಹಕ್ಕುಚ್ಯುತಿ ಆಗಿಬಿಡುತ್ತದೆ. HC ಮಹದೇವಪ್ಪನವ್ರು ಹೇಳಿದ್ರು, ಅಂದರೆ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದಿದೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಅಂತ ಕುವೆಂಪು ಅವರ ಪದ್ಯ. ಅದರ ಪ್ರೇರಣೆಯೊಂದಿಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇತ್ತು. BJP ಅವರು ಕುವೆಂಪು ಅವ್ರಿಗೆ ಅವಮಾನ ಅಂದರು, ಲೆಫ್ಟಿಸ್ಟ್ ಐಡಿಯಾಲಜಿ ತುಂಬ ಕೊರಟಿದ್ದೀರಿ ಅಂದರು, ಜಾತ್ಯತೀತ ಸಿದ್ಧಾಂತಗಳಂತರ ಕೊರಟಿದ್ದೀರಿ. ಇದು ಕೇಳಪ್ಪ, ಅವರು ಹಂಗೆ ಇದ್ದಾರೆ BJP ಅವರು. ಮಣಿವಣ್ಣನ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದ್ಸಲ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ನಮ್ಗೆ ಅಪಾರ ಒಂದು ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಇಷ್ಟು ನಾನು ಹೇಳಿ ಬಯಸ್ತೇನೆ. ಇದು ಹೆಚ್ಚು ನಾನು ಹೇಳಕ್ಕೆ ಸಮಸ್ಯೆ ಆಗ್ತದೆ, ಯಾಕೆಂದ್ರೆ ಸೆಷನ್ ಇದೆ ಅಸೆಂಬ್ಲಿ ಮತ್ತು ಕೌನ್ಸಿಲ್, ಈ ವಿಷಯ ಬಂದಿದೆ. ನಮ್ಮ ಸರ್ಕಾರದ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ನಾನು ಆ ಬಗ್ಗೆ ಮಾತಾಡುವುದು ಅದು ಹಕ್ಕುಚ್ಯುತಿ ಆಗ್ತದೆ, ಪ್ರಿವಿಲೇಜ್ ಆಗ್ತದೆ. ಸೊ ಕೈಂಡ್ಲಿ ಕೋಆಪರೇಟ್. ಐ ಕಾಂಟ್ ಸೇ ಎನಿಥಿಂಗ್ ಮೋರ್ ದನ್ ದಿಸ್. ನಾನು ಈ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಸೆಷನ್ ಇದೆ. ಏನು ಹೇಳಕ್ಕೆ ಬರಲ್ಲ. ಆರ್ಡರ್ ಆಗಿತ್ತೋ ಇಲ್ವೋ? ಆರ್ಡರ್ ಆಗಿಲ್ಲ. ನೋ ಸರ್ಕ್ಯುಲರ್, ನೋ ಆರ್ಡರ್. ಸಂದೇಶ ನಿಮ್ದೇನಾ? ನಾನಿಲ್ಲ. ನಾನು ಯಾಕೆ ಹೇಳಿ ಬರಲ್ಲ ಅಂದ್ರೆ, ಈ ಬಗ್ಗೆ ಏನು ಹೇಳಬೇಕು ಅದನ್ನ ಮಿನಿಸ್ಟರ್ ಮುಂದೆ ಪೇಶ್ ಮಾಡಿದ್ದೇನೆ. ಮಿನಿಸ್ಟರ್ ಅವರು ಉತ್ತರ ಕೊಡುವ ನಾನು ಹೇಳೋದು ಸರಿಯಾಗಿಲ್ಲ. ಸೊ ಕ್ಷಮೆ ಮಾಡಬೇಕು. ನಾನು ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಸೆಷನ್ ಇದೆ. ನಿಮ್ಮನ್ನ ಯಾಕೆ ಇದು ಮಾಡ್ತಿದ್ದೀರಿ? ನಿಮ್ಮ ಸಂದೇಶ ವೈರಲ್ ಆಗಿತ್ತು. ಈ ವಿಷಯ ಅಸೆಂಬ್ಲಿ ಹೌಸ್ ಅಲ್ಲಿ ಬಂದಿದೆ, ಆದ್ರಿಂದ ನಾನು ಮಾತಾಡಕ್ಕೆ ಬರಲ್ಲ. ಅದರ್ವೈಸ್ ಡೋಂಟ್ ವರಿ, ಆಫ್ಟರ್ ದಿಸ್ ಓವರ್ ನಾನೇ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ನೋಡಿ, ಇದು ಕೇವಲ ಆ 2 ಶಬ್ದಗಳ ಬದಲಿಗೆ ಇನ್ನೆರಡು ಶಬ್ದಗಳನ್ನು ಹಾಕುವ, ರೀಪ್ಲೇಸ್ ಮಾಡುವ ಪ್ರಯತ್ನ ಅಲ್ಲ ಇದು. ನೀವು ಲಾರ್ಜರ್ ಥಿಂಗ್ ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಪ್ಲ್ಯಾನ್ ಟು ಕ್ರಿಯೇಟ್ ಅ ಬೈನರಿ ಇದು. ಇದರ ವಿರುದ್ಧ ಇದು ಅಂತ ಕ್ರಿಯೇಟ್ ಮಾಡುವ ಪ್ರಯತ್ನ ಇದಷ್ಟೇ. ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಮಕ್ಕಳಿಗೆ ಯಾರು ಹೇಳಿದ್ರೆ ಯಾರು ವಿರೋಧ ಮಾಡೋಕ್ಕೆ ಸಾಧ್ಯನಾ? ಯಾರು ವಿರೋಧ ಮಾಡ್ತಾರೇನ್ರಿ? ಮಕ್ಕಳಲ್ಲಿ ಇರಬೇಕಾದ ಸ್ವಭಾವ ಅದು. ಮಕ್ಕಳ ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು. ಇದು ಹಂಗೆ ಯಾಕೆ, ಇದು ಹಿಂಗೆ ಯಾಕೆ, ಇದೇ ಕರೆಕ್ಟಾ, ಅದು ಕರೆಕ್ಟಾ, ಮಕ್ಕಳು ಪ್ರಶ್ನೆ ಮಾಡಬೇಕು ಪ್ರತಿಯೊಂದನ್ನು. ಮಕ್ಕಳಲ್ಲಿ ಇರಬೇಕಾದ ಸ್ವಭಾವ ಅದು. ಬೌದ್ಧಿಕ ವಿಕಸನ ಶುರುವಾಗದೆ ಹಾಗೆ. ಆದರೆ ಕೈ ಮುಗಿದು ಒಳಗೆ ಬಾ ಅನ್ನುವುದನ್ನು ರೀಪ್ಲೇಸ್ ಮಾಡಿ
ಧೈರ್ಯವಾಗಿ ಪ್ರಶ್ನಿಸುವಂತ ಹಾಕೋದಿದೆಯಲ್ಲ, ಅಂದರೆ ಕೈ ಮುಗಿಯೋದು ವರ್ಸಸ್ ಪ್ರಶ್ನಿಸುವುದು ಒಂದಕ್ಕೊಂದು ತದ್ವಿರುದ್ಧ ಅನ್ನುವ ಬೈನರಿ ಕ್ರಿಯೇಟ್ ಮಾಡುವ ಪ್ರಯತ್ನ. ಅದು ಬೈನರಿ ಕ್ರಿಯೇಟ್ ಮಾಡ್ತಾರಲ್ಲಿ, ಅದರ ವಿರುದ್ಧ ಇದು ಅಂತ. ಈಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ, ಪ್ರತಿಯೊಂದನ್ನು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಬರೆದಿದ್ರೆ ಯಾರದೇನು ವಿರೋಧ ಇತ್ತು ಅದಕ್ಕೆ? ಯಾರೇನಂತಿದ್ರು? ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ಅಳಿಸ್ಬೇಕು, ಅದರ ಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನು ಬರೆಸ್ಬೇಕು. ದಟ್ ಈಸ್ ದ ವೇ ಟು ಕ್ರಿಯೇಟ್ ಅ ಬೈನರಿ. ಆ ಬೈನರಿ ಕ್ರಿಯೇಟ್ ಮಾಡೋ ಪ್ರಯತ್ನಗಳು ಒಂದೊಂದು ಸಲ ನಿಮ್ಮ ಅರಿವಿಗೆ ಬರ್ತವೆ, ಬರೋದಿಲ್ಲ, ಹಂಗೆ ಭಾಳ ನಡೀತವೆ. ಬಿ ಜೆ ಪಿಯವ್ರು ಜೈ ಶ್ರೀರಾಮ್ ಅಂದ ತಕ್ಷಣ ಕಾಂಗ್ರೆಸ್ನವ್ರು ಜೈ ಭೀಮ್ ಅಂದರು. ಜೈ ಭೀಮ್ ಅಂದರು. ಅರೆ, ರಾಮ ಮತ್ತು ಭೀಮ, ಭೀಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ರಾಮ ಮತ್ತು ಭೀಮ ಯಾವುದರಲ್ಲಿ ವಿರುದ್ಧ ಇದ್ದರು? ಯಾವುದು ವಿರುದ್ಧ? ಜೈ ಶ್ರೀರಾಮ್ ವಿರುದ್ಧ ಜೈ ಭೀಮ್ ಯಾಕೆ ಬರುತ್ತೆ? ಜೈ ಶ್ರೀರಾಮ್ ಅನ್ನುವಂಥವ್ರು ಜೈ ಭೀಮ್ ಅನ್ನಬಾರ್ದ, ಅಥವಾ ಜೈ ಭೀಮ್ ಅನ್ನುವಂಥವ್ರು ಜೈ ಶ್ರೀರಾಮ್ ಅನ್ನಬಾರ್ದ? ವೈ ಆರ್ ಯು ಕ್ರಿಯೇಟಿಂಗ್ ಬೈನರಿ? ದ್ಯಾಟ್ ಈಸ್ ದ ಬಿಗ್ಗರ್ ಥಿಂಗ್. ಬಿಗ್ಗರ್ ಥಿಂಗ್ ಅಂದ್ರೆ ಅದು. ರಾಮ ಭಗವದ್ಗೀತೆ ಅಂದ ತಕ್ಷಣ ಬುದ್ಧ ಬಸವ ಅಂಬೇಡ್ಕರ್ ಅಂದ್ಬಿಡೋದು. ಏನು ವಿರುದ್ಧ ಇದೆ ಎರಡರಲ್ಲೂ? ಏನು ವಿರುದ್ಧ ಇದೆ? ಕ್ರಿಯೇಟ್ ಅ ಬೈನರಿ. ಅದರ ವಿರುದ್ಧ ಇದು ಇರಬೇಕು ಅಂತ. ಇದು ಪಕ್ಕಾ ಬ್ರಿಟಿಷರು ಹೋದರೂ ಬ್ರಿಟಿಷರ ಆಲೋಚನೆ ಮಾಡುವ ರೀತಿ ನಮ್ಮಿಂದ ಹೋಗಿಲ್ಲ ಅನ್ನೋದಕ್ಕೆ ಉದಾಹರಣೆ ಇದು. ನೋಡಿ, ಬಿ ಜೆ ಪಿಯವರು ಹಾಗೆ ರಿಯಾಕ್ಟ್ ಮಾಡ್ತಾರೆ. ಎಡಪಂಥೀಯ ಸಿದ್ಧಾಂತಗಳನ್ನು ತುರುಕುವ ಭಾಗವಾಗಿ ಪ್ರತಿಯೊಂದನ್ನು ಪ್ರಶ್ನಿಸಿ ಎಂದು ಬರೆಸಿದ್ದಾರೆ ಅಂತ ಒಬ್ಬ ಶಾಸಕರು ಹೇಳಿದರು, ಬಿ ಜೆ ಪಿಯ ಶಾಸಕರು. ಅರೇಸ್ಕಿ, ಪ್ರತಿಯೊಂದನ್ನು ಪ್ರಶ್ನಿಸುವುದು ಎಡಪಂಥೀಯ ಸಿದ್ಧಾಂತ ಯಾವಾಗಾಯಿತು? ಯಾವಾಗಾಯಿತು? ಭಗವದ್ಗೀತೆ ಹೇಳತ್ರಿ ಸ್ವಾಮಿ, ಜ್ಞಾನವನ್ನು ಪಡೆಯುವ ಬಗೆ ಯಾವುದು ಅಂದರೆ ವಿನಯದಿಂದ ಗುರುವಿನ ಸೇವೆ ಮಾಡಿ ಪ್ರತಿಯೊಂದನ್ನು ಪ್ರಶ್ನಿಸಬೇಕು. ಭಗವದ್ಗೀತೆ ಹೇಳುತ್ತದನ್ನು. ಎಡಪಂಥೀಯ ಸಿದ್ಧಾಂತ ಯಾವಾಗಾಯಿತು? ಪ್ರಶ್ನಿಸುವುದು ಎಡಪಂಥೀಯ ಸಿದ್ಧಾಂತ ಆದರೆ ಪ್ರಶ್ನೋಪನಿಷತ್ತು ಯಾಕೆ ಬರ್ತಿತ್ತು ನಮ್ಮಲ್ಲಿ? ಪ್ರಶ್ನೋಪನಿಷತ್ತು ಯಾಕೆ ಬರ್ತಿತ್ತು? ಚರಕ ಸಂಹಿತೆಯಲ್ಲಿ ಪ್ರಶ್ನಿಸುವ ವಿಧಾನದ ಬಗ್ಗೆ ವಿವರವಾದ ಚಾಪ್ಟರ್ಗಳಿದ್ದಾವೆ. ಪ್ರಶ್ನಿಸುವುದು ಈ ಸಂಸ್ಕೃತಿಯ ಮೂಲ ಸ್ವಭಾವ ಸರ್. ಈ ಸಂಸ್ಕೃತಿ ಬೆಳೆದಿರೋದೇ ಪ್ರಶ್ನೆ ಮಾಡೋದ್ರಿಂದ. ಈ ಸಂಸ್ಕೃತಿ ಬೆಳೆದಿರೋದೇ ಸಂವಾದದೊಂದಿಗೆ. ಅರೆ, ಶಂಕರಾಚಾರ್ಯರು ಮಂಡನ್ ಮಿಶ್ರ ಅವರ ಮಧ್ಯದಲ್ಲಿ ನಡೆದಂತಹ ಚರ್ಚೆಗಳು, ಪ್ರಶ್ನೆಗಳು, ಉತ್ತರಗಳು ಇವತ್ತಿಗೂ ಕೂತ್ಕೊಂಡು ಓದ್ಕೋತೀವಿ ನಾವು. ಕೇಳಲಾದ ಪ್ರಶ್ನೆಗಳು ಯೋಚನಾ ಲಹರಿಗೆ ಹೊಸದೊಂದು ದಿಕ್ಕು ತೋರಿಸಿದಂಥ ಸಂಸ್ಕೃತಿ ಇದು. ಶಂಕರಾಚಾರ್ಯರ ಕಾಶಿಯಲ್ಲಿ ಗಂಗಾ ನದಿ ದಂಡೆಯ ಮೇಲೆ ನಡ್ಕೊಂಡು ಹೋಗ್ತಿರುವಾಗ ಒಬ್ಬ ಚಾಂಡಾಲ ಬಂದಂತೆ ಎದುರಿಗೆ. ಹೇಳ್ತಾರಲ್ಲ, ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ. ಚಾಂಡಾಲ ಕೇಳ್ತಾನೆ, ಯಾವ್ದು ಸೈಡಿಗೆ ಹೋಗ್ಬೇಕು? ಆ ದೇಹದಿಂದ ಈ ದೇಹ ಸೈಡ್ಗೆ ಹೋಗ್ಬೇಕಾ? ಆ ಪ್ರಜ್ಞೆಯಿಂದ ಈ ಪ್ರಜ್ಞೆ ಸೈಡ್ಗೆ ಹೋಗ್ಬೇಕಾ? ಚಾಂಡಾಲ ಕೇಳಿದ ಪ್ರಶ್ನೆ ಅದ್ವೈತ ಸಿದ್ಧಾಂತಕ್ಕೆ ಹೊಸ ತಿರುವು ಕೊಡ್ತದು. ಪ್ರಶ್ನಿಸುವುದು ಈ ಸಂಸ್ಕೃತಿಯಲ್ಲಿದೆ ರೀ. ಎಡಪಂಥೀಯ ಸಿದ್ಧಾಂತವನ್ನು ತರುವ ಪ್ರಯತ್ನ ಅಂತೆ. ಎಡಪಂಥೀಯ ಸಿದ್ಧಾಂತದಿಂದ ನಡೆಯುತ್ತಿರುವ ಯಾವ ದೇಶದಲ್ಲಿ ಪ್ರಶ್ನಿಸುವ ಸ್ವಾತಂತ್ರ್ಯ ಇದೆ ಹೇಳಿ? ಯಾವ ದೇಶದಲ್ಲಿದೆ? ಪಕ್ಕದಲ್ಲಿ ಚೈನಾ ಉದಾಹರಣೆ ತಗೊಳ್ರಪ್ಪ. ಕೇಳ್ಬೋದಾ ನೀವು ಅಲ್ಲಿ ಪ್ರಶ್ನೆನಾ? ಕಮ್ಯುನಿಸ್ಟ್ ಕಂಟ್ರಿ, ಪ್ರಶ್ನೆ ಕೇಳ್ಬೋದಾ ಅಲ್ಲಿ? ಏನಾಗುತ್ತೆ ಪ್ರಶ್ನೆ ಕೇಳಿದ್ರೆ? ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಬಗ್ಗೆ ಪ್ರಶ್ನೆ ಕೇಳ್ಬೋದಾ? ಪ್ರಶ್ನಿಸುವುದಕ್ಕೆ ತದ್ವಿರುದ್ಧವಾಗಿರೋದು ಆ ಐಡಿಯಾಲಜಿ. ಪ್ರಶ್ನಿಸುವ ಸ್ವಭಾವ ಈ ದೇಶದಲ್ಲಿದೆ. ರಾಮಕೃಷ್ಣರ ಕಾಳಿಕಾ ಮಾತೆ ಎದುರಿಗೆ ನಿಂತ್ಕೊಂಡು ಕೇಳ್ಕೊಂಡ್ರಂತೆ, ಮಾತೆ, ನನಗೇನಾದರೂ ವರವನ್ನು ಕೊಡುವುದಿದ್ದರೆ ನನ್ನ ಬೋಧನೆಗಳನ್ನು ಹಗಲು ರಾತ್ರಿ ಬಿಡುವಿಲ್ಲದೆ ಪ್ರಶ್ನಿಸುವಂಥ ಒಬ್ಬ ಶಿಷ್ಯನನ್ನು ಕೊಡು. ರಾಮಕೃಷ್ಣರ ಕಾಳಿಕಾದೇವಿ ಎದುರಿಗೆ ಕೇಳ್ಕೊಂಡಿದ್ದು ಪ್ರಶ್ನೆ ಮಾಡುವಂಥವನ್ನ ಕೊಡು ಅಂತ. ಕೇಳಲಾದ ಪ್ರಶ್ನೆಗಳಿಗೆ ನೀಡಲಾದ ಉತ್ತರಗಳಿಗೆ ಈ ಸಂಸ್ಕೃತಿಯಲ್ಲಿ ದೊಡ್ಡ ತೂಕ ಇದೆ ರೀ. ಇವನು ಯಾರೋ ಬಂದು ಹೀಗೆ ಹೇಳ್ಕೊಡ್ತಾರಂತೆ ನಮಗೆ ಪ್ರಶ್ನೆ ಮಾಡೋದನ್ನು. ಪ್ರಶ್ನೆ ಮಾಡೋದು ಹೇಳ್ಕೊಡ್ತಾರಂತೆ. ನಮ್ಮ ಕಡೆ ಇನ್ನೊಂದು ಗಾದೆ ಮಾತಿದೆ, 6 ಹಡದವ್ರ ಮುಂದೆ 3 ಹಡದವ್ರು ಮೋದಕ ಮಾಡಿದರು ಅಂತ. ಹಂಗಾಯ್ತು ಈ ಕಥೆ. ಎಲ್ಲೆಲ್ಲಿಂದ ಬಂದರು ಪುಣ್ಯಾತ್ಮರು ಈ ಸಂಸ್ಕೃತಿಗೆ ಪ್ರಶ್ನಿಸುವುದನ್ನು ಹೇಳಿಕೊಡುವುದಕ್ಕೆ ಬಂದಿದ್ದಾರೆ. ವೈಜ್ಞಾನಿಕ ಚಿಂತನೆಯನ್ನು ಹೇಳಿಕೊಡೋದಕ್ಕೆ ಬಂದಿದ್ದಾರೆ. ಕರ್ಮಕಾಂಡ ಇದು. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಕೆಲಸ ಇಲ್ಲದ ಕಾರ್ಪೆಂಟ್ರು ಮಗನ ಮೂರ್ತಿ ಕೆತ್ತಿದ್ನಂತೆ. ಇವೆಲ್ಲ ಚಾಪ್ಲೂಸಿ ಅಂತಾರೆ ಇವಕ್ಕೆ.
ಚಾಪ್ಲೂಸಿ. ನಾನು ಏನೋ ಮಾಡಿದ್ರೆ ನನ್ನ ಬಾಸ್ ಖುಷಿ ಆಗ್ತಾನೆ ಅಂದ್ಕೊಂಡು ಮಾಡ್ಕೊಂಡು ಆಫೀಸಲ್ಲಿ ಎಲ್ಲ ಆಫೀಸ್ಗಳಲ್ಲೂ ಅಂಥವ್ರು ಒಂದಷ್ಟು ಜನ ಇರ್ತಾರೆ. ಏನೋ ಮಾಡೋ ಮೂಲಕ ಇಂಪ್ರೆಸ್ ಮಾಡ್ಬೋದು, ನಾನು ಬಾಸ್ನ ಖುಷಿಪಡಿಸಬಹುದು, ಆ ಮೂಲಕ ಒಂದಷ್ಟು ಬಕ್ಷಿಸ್ ಸಿಗಬಹುದು. ಈ ರೀತಿಯಾದ ಮೈಂಡ್ಸೆಟ್ ಇದು. ಅಂಥವ್ರು ಹಿಂಗೆ ಕಡ್ಡಿ ಆಡ್ಸಕ್ಕೆ ಹೋಗ್ತಾರೆ. ಕಡ್ಡಿ ಆಡ್ಸೋದಲ್ಲದೆ ಇನ್ನೇನಿದು. ಬಿ ಜೆ ಪಿಯವ್ರು ಸೆಲ್ಫ್ ಗೋಲ್ ಮಾಡ್ಕೋತಾರೆ. ಅದಕ್ಕೆ ಕುವೆಂಪು ಅವರಿಗೆ ಅವಮಾನಿಸಲಾಯಿತು. ಪ್ರಶ್ನೆ ಮಾಡೋದಕ್ಕೆ ಕುವೆಂಪು ಅವರ ವಿರುದ್ಧ ಇರಲಿಲ್ಲ. ಕುವೆಂಪು ಅವರು ಈ ನಾಡು ಕಂಡಂಥ ಅತ್ಯಂತ ವೈಚಾರಿಕ ಸಾಹಿತಿಗಳ ಪೈಕಿ ಒಬ್ಬರು. ಅವ್ರದ್ದು ಏನು ವಿರೋಧ ಇರಲಿಲ್ಲ, ಇದಕ್ಕೆ ಅವ್ರದ್ದು ವಿರೋಧ ಇರಲಿಲ್ಲ. ಎಡಪಂಥೀಯ ವಿಚಾರಧಾರೆ, ಯಾವತ್ತು ಎಡಪಂಥದಲ್ಲಿ ಪ್ರಶ್ನೆ ಇದೆ? ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ರಿ. ಪ್ರತಿಯೊಂದನ್ನು ಪ್ರಶ್ನಿಸು, ಧೈರ್ಯವಾಗಿ ಪ್ರಶ್ನಿಸು. ಇದನ್ನು ಮಕ್ಕಳಿಗೆ ಕಲಿಸುವ ಅವಶ್ಯಕತೆ ಇದೆ. ಯಾವ ಮಕ್ಕಳಿಗೆ ಕಲಿಸುವ ತುರ್ತು ಅವಶ್ಯಕತೆ ಇದೆ? ಒಂದಷ್ಟು ಜನ ಮಕ್ಕಳಿಗೆ ಅವರ ಕೈಗೆ 2 ಪುಸ್ತಕ ಕೊಟ್ಟು, ಈ ಪುಸ್ತಕದಲ್ಲಿರುವುದು ಅಂತಿಮ ಸತ್ಯ, ದಿಸ್ ಈಸ್ ಲಾಸ್ಟ್, ದಿಸ್ ಈಸ್ ಫೈನಲ್. ಈ ಪುಸ್ತಕದಲ್ಲಿ ಬರೆದಿರುವ ಒಂದು ಶಬ್ದವನ್ನೂ ಬದಲಿಸಬಾರದು. ಇದರಲ್ಲಿ ಬರುವ ಪ್ರತಿ ಅಕ್ಷರ, ಪ್ರತಿ ಶಬ್ದ, ಪ್ರತಿ ವಾಕ್ಯವೂ ಸತ್ಯ ಸತ್ಯ ಸತ್ಯ. ಇದರಲ್ಲಿ ಇರದೇ ಇರುವಂಥದ್ದು ಹೊರಗೇನೂ ಇಲ್ಲ. ಇದರಲ್ಲಿ ಏನು ಬರೆಯಲಾಗಿದೆಯೋ ಅದೇ ಅಂತಿಮ ಸತ್ಯ. ಇದನ್ನು ನಂಬದೇ ಹೋದರೆ ನರಕ ಅಂತ ಕಲಿಸಲಾಗತ್ತೆ ಕೆಲವು ಮಕ್ಕಳಿಗೆ. ಇದನ್ನು ಪ್ರಶ್ನಿಸಬಾರ್ದು, ನೋ, ಪ್ರಶ್ನೆ ಮಾಡಬಾರ್ದು ಇದನ್ನು ಅಂತ ಕಲಿಸಲಾಗತ್ತೆ. ಹಾಗೆ ಕಲಿಸುವ ಶಾಲೆಗಳಿದ್ದಾವೆ. ಯಾರಿಗೆ ಅರ್ಥ ಆಗದೆ ಹೋದರೂ ಇದನ್ನು ಕೇಳ್ತಾ ಇರುವಂಥ ಮಣಿವಣ್ಣನರಿಗೆ ಅರ್ಥ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಗೋ ಟು ಹಿಸ್ ಪರ್ಸ್ನಲ್ ಡೀಟೇಲ್ಸ್. ಮಣಿವಣ್ಣರಿಗೆ ಅರ್ಥ ಆಗುತ್ತೆ ನಾನು ಯಾವ ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇದೇ ಅಂತಿಮ ಸತ್ಯ, ಇದನ್ನು ಯಾವ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿಕೊಡಲಾಗುತ್ತೆ. ಫಸ್ಟ್ ಹೋಗಿ ಆ ಶಾಲೆಗಳ ಗೋಡೆ ಮೇಲೆ ಬರೆಸ್ರಿ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬರೆಸಿ. ಅಲ್ಲಿ ಅವಾಗ ಒಪ್ಕೋತೀನಿ, ಹೌದಲ್ಲ ಗಣಮಗನೆ ಅಂತ. ಅದು ಬಿಟ್ಟು ಪ್ರಶ್ನಿಸುವುದು ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವಂಥ ಜಾಗಕ್ಕೆ ಬಂದು ಕುವೆಂಪು ಪ್ರೇರಿತ ವಾಕ್ಯವೊಂದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳ್ತೀರಿ. ಚುಲ್ಲು ಭರ್ ಪಾನಿ ಮೇ ಡೂಬ್ಕೆ ಅದೇನೋ ಹೇಳ್ತಾರೆ, ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.